when they are lagging behind in their personality development, there starts personality disorders. ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಡಿಸಾರ್ಡರ್ಸ್ಗಳು ನಮಗೆ ಕಾಣ್ತಾ ಹೋಗ್ತವೆ. ಹಲವಾರು ರೀತಿಯ ಪರ್ಸನಾಲಿಟಿ ಡಿಸಾರ್ಡರ್ಸ್ಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಜಸ್ಟ್ ಐ ವಾಂಟ್ ಟು ಕೋಟ್ ಸಮ್ ಆಫ್ ದೆಮ್. ನಮ್ಮಲ್ಲೇ ಇರ್ತಾರೆ ಅವರು, ನಮ್ಮಲ್ಲೂ ಇದ್ದಾರೆ, ನಿಮ್ಮಲ್ಲೂ ಇದ್ದಾರೆ. ಈ ಯಾವುದಾದ್ರೂ ಒಂದು ಗುಣಲಕ್ಷಣ ನಾನು ಹೇಳುವಂತಹ ಒಂದಷ್ಟು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಪ್ರತಿಯೊಬ್ರು ಬಂದು ಹೋಗ್ತೀವಿ. ಯಾವಾಗ್ಲೂ ಇರಲ್ಲ, ಅವಾಗವಾಗ ಬಂದು ಹೋಗ್ತೀವಿ. ನಂಬರ್ ಒನ್ ಇಸ್ ಡೌಟೆಡ್ ಪರ್ಸನಾಲಿಟಿ, ಸಂಶಯ ಪೀಡಿತ ವ್ಯಕ್ತಿತ್ವ. ಇದು ಯಾಕೆ ಇದನ್ನೇ ಮೊದಲು ತಗೊಂತೀನಿ ಅಂತ ಹೇಳಿದ್ರೆ, ಸುತ್ತಮುತ್ತ ಇರೋ ಹಲವಾರು ಜನಗಳನ್ನ ಗಮನಿಸ್ತಾ ಇರ್ತೀರ. ನಾವ್ ಏನ್ ಹೇಳಿದ್ರು ನಂಬಲ್ಲ, ಯಾರನ್ನೂ ನಂಬಲ್ಲ. ತಂದೆ ತಾಯಿ, ಅಣ್ಣ ತಂಗಿ, ಹೆಂಡತಿ, ಮಕ್ಕಳು ಯಾರನ್ನೂ ಕೂಡ ನಂಬೋದಿಲ್ಲ. ಡೌಟೆಡ್ ನೇಚರ್. ನನ್ಗೆಲ್ಲೋ ಮೋಸ ಆಗ್ಬಿಡುತ್ತೆ, ನನ್ಗೆಲ್ಲೋ ಅನ್ಯಾಯ ಆಗ್ಬಿಡುತ್ತೆ, ಅಥವಾ ನನ್ಗೆ ಯಾರೋ ಮೋಸ ಮಾಡ್ತಾರೆ, ವಂಚನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ದೇ ಆರ್ ಗೋಯಿಂಗ್ ಟು ಚೀಟ್ ಮೀ ಅಟ್ ಎನಿ ಟೈಮ್ ಅನ್ನುವಂತಹ ಒಂದು ಭಯದಲ್ಲೇ ಬದುಕ್ತಾ ಹೋಗ್ತಿರ್ತಾರೆ. ಇದು ಒಂದು ಕೆಟಗರಿ ಜನ. ಇದ್ರಲ್ಲಿ ನಾನು ಇರ್ತೀನಿ, ನೀವು ಇರ್ತೀರಾ, ಯಾರೋ ಇರ್ತೀರಾ, ಎಲ್ಲೋ ಅದೇ ಆ ಜಾಗದಲ್ಲೇ ನಿಲ್ಲಲ್ಲ, ಬಂದು ಹೋಗ್ತೀವಿ. ಒಂದು ಕ್ಷಣದಲ್ಲೇ ಎದುರುಗಡೆ ಇರೋರನ್ನ ಅನುಮಾನ ಪಡ್ತೀವಿ, ಎದುರುಗಡೆ ಇರೋರನ್ನ ಸಂಶಯ ಪಡ್ತೀವಿ. ಅದು ಸ್ಕೂಲ್ ಆದ್ರೂ ಹೋಗಿ, ನಮ್ಮ ಕಲೀಗ್ಸ್ ಆದ್ರೂ ಆಗಿರ್ಬೋದು. ಸೊ ಈ ರೀತಿ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅವಾಗವಾಗ ಬಂದು ಹೋಗುತ್ತೆ. ಐ ಆಮ್ ಟೆಲಿಂಗ್ ಯು ಒನ್ ವರ್ಡ್, ಡಿಸಾರ್ಡರ್. ದೇ ಆರ್ ನಾಟ್ ಡಿಸೀಸ್. ರೋಗ ಅಲ್ಲ ಅದು. ಜಸ್ಟ್ ಇಟ್ ಈಸ್ ಎ ಸ್ಮಾಲ್ ನ್ಯಾಪ್ ಅಂತ ಹೇಳಿ ಕರಿತೀವಿ. ಒಂದು ಜರ್ಕಲ್ ಆ ಕ್ಷಣಕ್ಕೆ ಇರುತ್ತೆ, ನೆಕ್ಸ್ಟ್ ಅವ್ರು ಸರಿ ಹೋಗಿರ್ತಾರೆ. ಆ ಕ್ಷಣದಿಂದ ನಾವೇನ್ ಮಾಡ್ಕೊಂಡಿರ್ತೀವಿ, ಅವ್ರ ಜೊತೆ ಸಂಬಂಧ ಹಾಳು ಮಾಡ್ಕೋತೀವಿ. ಮತ್ತೆ ನಾವು ಆ ಕಡೆ ನೋಡಿದ್ರು ಹಿಂಗ್ ತಿರ್ಕೊಂಡು ಹೋಗ್ತೀವಿ. ಮತ್ತೆ ಅವ್ರಿಂದ ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. OCD ಅಂತ ಕೇಳಿದ್ದೀರಾ? ಆಬ್ಸೆಸಿವ್ ಕ್ಲೀನಿಂಗ್ ಡಿಸಾರ್ಡರ್ ಅಂತ ಹೇಳಿ. ಟವಲ್ ಯಾವ ಜಾಗದಲ್ಲಿ ಇರಬೇಕು ಅದೇ ಜಾಗದಲ್ಲಿ ಇರಬೇಕು. ಶೂಸ್ ಯಾವ ಆಂಗಲ್ ಅಲ್ಲಿ ಇರಬೇಕು ಅದೇ ಇರಬೇಕು. ನಮ್ಮ ಮನೆಯಲ್ಲಿ ನಡೆಯುವಂತ 99 ಭಾಗ ಜಗಳ ಇದೇ ಕಾರಣಕ್ಕೆ. 99. ಇನ್ನು ಒಂದು ಮಾತ್ರ ಬೇರೆ ರೀಸನ್ ನಡೆಯೋದು. ನಾನು ಒಂದ್ ಕಡೆಯಿಂದ ಕ್ಲೀನ್ ಮಾಡಿ ಎತ್ತಿಡ್ತಾ ಇರ್ತೀನಿ, ಅವ್ರು ಒಂದ್ ಕಡೆಯಿಂದ ಹಂಡ್ಕೊಂಡ್ಬಂದಿರ್ತಾರೆ. ದಟ್ ಇಸ್ ದ ಎವ್ರಿ ಡೇ ಕಾನ್ಸೆಪ್ಟ್ ಇನ್ ಮೈ ಹೋಮ್. ಬಿಕಾಸ್ ಆಮೇಲೆ ನನ್ನನ್ನ ಎಲ್ಲರೂ ಪೆಕ್ಯುಲಿಯರ್ ಪರ್ಸನ್ ತರನೇ ನೋಡೋದು ನನ್ನ ಮನೇಲಿ. ನಿನ್ನ ಜೊತೆ ಇರಕ್ಕಾಗಲ್ಲಪ್ಪ, ಎಲ್ಲ ನೀಟ್ ಅಂದ್ರೆ ಹೆಂಗಪ್ಪ ಅಂತ ಹೇಳಿ ಹಿಂಗೆ ಎಸೆಯೋದು, ಮತ್ತೆ ನಾನನ್ನ ಮತ್ತೆ ಮಾಡಿಸಿಡೋದು. ಇಟ್ ಇಸ್ ಮೈ ಪ್ರಾಬ್ಲಮ್. ಇದು ಡಿಸಾರ್ಡರ್ ಅಷ್ಟೇ, ಡಿಸೀಸ್ ಅಲ್ಲ. ಆಬ್ಸೆಸಿವ್ ಕ್ಲೀನಿಂಗ್ ಡಿಸಾರ್ಡರ್ ಅಂತ ಹೇಳಿ ಕರಿತೀವಿ. ಇದು ಅತಿ ಹೆಚ್ಚು ಜನರಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಬರಬಾರ್ದು ಅಂತೇನಿಲ್ಲ. ಯಾಕೆಂತ ಹೇಳಿದ್ರೆ ಈ ರೀತಿ ಮೆಂಟಾಲಿಟಿ, ದೇ ಹ್ಯಾವಿಂಗ್ ಡಿಸಿಪ್ಲಿನ್ ಮ್ಯಾನರ್ ಲೈಫ್ ಸ್ಟೈಲ್ ಇರುತ್ತೆ. ಸೊ ಅದು ಎಲ್ಲರಿಗೂ ಹೊಂದಾಣಿಕೆ ಆಗ್ಬೇಕು ಅನ್ನೋದೇನಿಲ್ಲ. ಒಂದು ಹಂತಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಹೊಂದಾಣಿಕೆ ಅನ್ನುವಂಥದ್ದು ಸರಿಯಾಗಿ ಇಲ್ಲದೆ ಹೋದ್ರೆ ಎಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ವಿ ಆರ್ ದ ಟೀಚರ್ಸ್ ಅಂಡ್ ವಿ ಆರ್ ದ ಫೆಸಿಲಿಟೇಟರ್ಸ್ ಅಂಡ್ ವಿ ಆರ್ ದ ರೋಲ್ ಮಾಡೆಲ್ಸ್ ಟು ಆಲ್. ನಮ್ಮ ಸೈಕಾಲಜಿಲಿ ನಾವು ಟೀಚ್ ಮಾಡ್ತಾ ಹೇಳ್ತೀವಿ, ಎವ್ರಿಥಿಂಗ್ ಕೌಂಟ್ಸ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ. ದ ವೇ ವಿ ಸ್ಟ್ಯಾಂಡ್ಸ್, ದ ವೇ ವಿ ಆಕ್ಟ್, ದ ವೇ ವಿ ರಿಯಾಕ್ಟ್, ನಮ್ಮ ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಮ್ಮ ಗೆಸ್ಟರ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಕೌಂಟ್. ಪ್ರತಿಯೊಂದು ಕೂಡ ತುಂಬಾ ಮಕ್ಕಳ ಮೇಲೆ ಪ್ರತಿನಿತ್ಯ ಇಂಪ್ಯಾಕ್ಟ್ ಆಗ್ತಾನೆ ಇರ್ತದೆ. ಅಂಡ್ ದೇ ವಿಲ್ ಟ್ರೀಟ್ ಅಸ್ ಆಸ್ ಅ ರೋಲ್ ಮಾಡೆಲ್. ನಾನು ಹೇಳ್ತೀನಿ, ನೀವು ಹಾಕೊಂಡಿರೋ ಸಣ್ಣ ಬಿಂದಿಯಿಂದ ನೀವು ಹಾಕೊಂಡಿರೋ ಸ್ಯಾಂಡಲ್ ವರ್ಗೂ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ನಿಮ್ಮ. ಅಂಡ್ ದೇ ವಿಲ್ ಫಾಲೋ ಇಟ್ ಇನ್ ದ ನೆಕ್ಸ್ಟ್ ಡೇ. ಬಿಕಾಸ್ ಯು ಪೀಪಲ್ ಆರ್ ದ ರಿಯಲ್ ಹೀರೋ ಆಫ್ ಅವರ್. ನೀವು ಒಳ್ಳೆದನ್ನ ಮಾಡಿದ್ರು ಅವ್ರು ಫಾಲೋ ಮಾಡ್ತಾರೆ, ನಾವು ಕೆಟ್ಟದನ್ನ ಮಾಡಿದ್ರು ಫಾಲೋ ಮಾಡ್ತಾರೆ. ಬಿಕಾಸ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. 100% ಪರ್ಫೆಕ್ಟ್ ಆಗಿರ್ಲಿಕ್ಕೆ ಆಗಲ್ಲ ಟೀಚರ್ಸ್. ಆಸ್ ಅ ಟೀಚರ್ ವಿತ್ ಇನ್ ದ ಕ್ಯಾಂಪಸ್ ಶುಡ್ ಬಿ ಲೈಕ್ ಎ ಟೀಚರ್. ದಟ್ಸ್ ಆಲ್. ನೀನ್ ಬೆಳಗ್ಗೆ 10 ರಿಂದ 5 ನೀನ್ ಮಾಡೆಲ್ ಟೀಚರ್ ಆಗಿದ್ದು ಮಕ್ಕಳಿಗೆ ಸರಿಯಾದಂತಹ ಒಂದು ನ್ಯಾಯವನ್ನ ಒದಗಿಸಿದ್ರೆ ಖಂಡಿತವಾಗ್ಲೂ ಮುಂದಿನ ಒಂದು ಜನರೇಷನ್, ಬಿಕಾಸ್ ಯಾರು ತಪ್ಪು ಮಾಡಿದ್ರು ಈಸಿಯಾಗಿ ಸೊಸೈಟಿ ಓಕೆ ಫೈನ್ ಅಂತ ಹೇಳ್ಬಿಡ್ತಾರೆ. ವೆದರ್ ಹಿ ಮೇ ಬಿ ಎ ಡಾಕ್ಟರ್, ಹಿ ಮೇ ಬಿ ಎ ಇಂಜಿನಿಯರ್, ಪೊಲೀಸ್, ಫೈನ್. ಬೇಸ್ಟ್ ಅಂತ ಕಣ ಅಷ್ಟು ಹೇಳದೆ, ಅದು ಬೆಸ್ಟ್ ಟ್ರೈನ್ ಮೇಲಿಂದ ಇಳಿದು ಬಂದಿರೋಲ್ಲ. ಅವನು ಕೂಡ ಮನುಷ್ಯನೇ, ಅವನಿಗೂ ಕೂಡ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಎರಡೂ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ಎವ್ರಿಥಿಂಗ್ ಇಸ್ ದೇ. ಬಟ್ ಸೊಸೈಟಿ ನಮ್ಮನ್ನ 100 ಕಣ್ಣುಗಳಿಂದ ನೋಡ್ತಾ ಇರುತ್ತೆ. ಬಿಕಾಸ್ ದ ನೆಕ್ಸ್ಟ್ ಜನರೇಷನ್ ಇಸ್ ಇನ್ ಅವರ್ ಹ್ಯಾಂಡ್. ನಾವು ಮಾಡುವಂತ ಒಂದು ಸಣ್ಣ ತಪ್ಪೇನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಇನ್ ಅವರ್ ಟ್ರೈನಿಂಗ್ ಸೆಷನ್ ಐ ಆಮ್ ಆಲ್ವೇಸ್ ಟೆಲಿಂಗ್ ಟು ಮೈ ಸ್ಟೂಡೆಂಟ್, ಟ್ರೈನಿಂಗ್ ಬೇರೆ ಇರುತ್ತೆ, ರಿಯಲ್ ಫೀಲ್ಡ್, ಬ್ಯಾಟಲ್ ಫೀಲ್ಡ್ ಹೋದಾಗ್ಲೇ ಅದರ ಒಂದು ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಪ್ರೊಫೆಷನ್ ಅಂತ ಹೇಳಿ ಬಂದಾಗ ಫಸ್ಟ್ ಬರೋದು ಜೆಲಸ್. ಸಾರಿ ಟು ಸೇ ದಿಸ್. ಹೆಲ್ತಿ ಕಾಂಪಿಟೇಷನ್ ಇದ್ರೆ ಇದು ಬರಲ್ಲ. ಆದ್ರೆ ಹೆಲ್ತಿ ಕಾಂಪಿಟೇಷನ್ ಎಲ್ಲಾ ಕಡೆ ಎಲ್ಲಾರ ಹತ್ರ ಇರಕ್ ಸಾಧ್ಯ ಇಲ್ಲ. ಒಂದ್ ಕ್ಯಾಂಪಸ್ ಅಂತ ಹೇಳಿದ್ರೆ ಅದ್ರಲ್ಲಿ ಮಿನಿಮಮ್ 3 ರಿಂದ 4 ಗುಂಪು ಇರುತ್ತೆ. ಆಸ್ ಪರ್ ಮೈ ನಾಲೆಡ್ಜ್, ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್, ದರ್ ಆಟಿಟ್ಯೂಡ್ಸ್ ಅಂಡ್ ದರ್ ಹ್ಯಾಬಿಟ್ಸ್, ಇವೆಲ್ಲದ್ರ ಮೇಲೆ ಈ ಗುಂಪುಗಳು ಕ್ರಿಯೇಟ್ ಆಗಿರುತ್ತೆ. ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬರ ತರ ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಇನ್ ದಿಸ್ ವರ್ಲ್ಡ್ ಬಿ ಸೇಮ್ ಅಲೈಕ್ ಲೈಕ್ ಅನದರ್ ಪರ್ಸನ್. ಹೌದಲ್ಲ? ಒಪ್ಕೊಂತೀರಾ? ಒಬ್ಬ ರೀತಿ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಒಬ್ರು ಎಲ್ಲ ರೀತಿಯಲ್ಲೂ ಇಷ್ಟ ಆಗೋದಕ್ಕೆ ಇನ್ನೊಬ್ರಿಗೆ ಸಾಧ್ಯನೇ ಇಲ್ಲ.
ಶಿಕ್ಷಕರಾಗಿ ನಾವು ಒಬ್ಬರ ಎಲ್ಲ ಗುಣಗಳನ್ನ ಒಪ್ಕೊಳ್ಳೇಬೇಕಂತ ಏನಿಲ್ಲ, ಆದ್ರೆ ಒಪ್ಕೊಳ್ಳದೆ ಅಪೋಸ್ ಮಾಡೋದು ಇದೆಯಲ್ಲ, ಅದು ಇನ್ಸ್ಟಿಟ್ಯೂಷನ್ ಎನ್ವಿರಾನ್ಮೆಂಟ್ ಗೆ ಹಾರ್ಮ್ಫುಲ್ ಆಗುತ್ತೆ. ನಿಮ್ಗೆ ಅದು ಆ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅನ್ಕೊಳ್ಳಿ, ಭೀಮಮ್ ಸ್ಮೈಲ್ ಮಾಡಿ ಮುಂದೆ ಹೋಗಿ. ಕಾಮೆಂಟ್ ಗಾಗ್ಲಿ ಅಥವಾ ಯಾವುದೋ ಒಂದು ಎಕ್ಸಾಗರೇಷನ್ ಕಾಂಪ್ಲಿಮೆಂಟ್ ಗಾಗ್ಲಿ ಇಗ್ಲೂಬೇಡಿ, ತಗ್ಲೂಬೇಡಿ. ಈ ಹೊಂದಾಣಿಕೆ ಅನ್ನುವಂಥದ್ದು ಸರಿಯಾಗಿ ಇಲ್ಲದೆ ಹೋದ್ರೆ ಎಲ್ಲ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ವಿ ಆರ್ ದ ಟೀಚರ್ಸ್ ಅಂಡ್ ವಿ ಆರ್ ದ ಫೆಸಿಲಿಟೇಟರ್ಸ್ ಅಂಡ್ ವಿ ಆರ್ ದ ರೋಲ್ ಮಾಡೆಲ್ಸ್ ಟು ಆಲ್. ನಮ್ಮ ಸೈಕಾಲಜಿಲಿ ನಾವು ಟೀಚ್ ಮಾಡ್ತಾ ಹೇಳ್ತೀವಿ, ಎವ್ರಿಥಿಂಗ್ ಕೌಂಟ್ಸ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂತ. ದ ವೇ ವಿ ಸ್ಟ್ಯಾಂಡ್ಸ್, ದ ವೇ ವಿ ಆಕ್ಟ್, ದ ವೇ ವಿ ರಿಯಾಕ್ಟ್, ನಮ್ಮ ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಮ್ಮ ಗೆಸ್ಟರ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಕೌಂಟ್. ಪ್ರತಿಯೊಂದು ಕೂಡ ತುಂಬಾ ಮಕ್ಕಳ ಮೇಲೆ ಪ್ರತಿನಿತ್ಯ ಇಂಪ್ಯಾಕ್ಟ್ ಆಗ್ತಾನೆ ಇರ್ತದೆ. ಅಂಡ್ ದೇ ವಿಲ್ ಟ್ರೀಟ್ ಅಸ್ ಆಸ್ ಅ ರೋಲ್ ಮಾಡೆಲ್. ನಾನು ಹೇಳ್ತೀನಿ, ನೀವು ಹಾಕೊಂಡಿರೋ ಸಣ್ಣ ಬಿಂದಿಯಿಂದ ನೀವು ಹಾಕೊಂಡಿರೋ ಸ್ಯಾಂಡಲ್ ವರ್ಗೂ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ನಿಮ್ಮ, ಅಂಡ್ ದೇ ವಿಲ್ ಫಾಲೋ ಇಟ್ ಇನ್ ದ ನೆಕ್ಸ್ಟ್ ಡೇ, ಬಿಕಾಸ್ ಯು ಪೀಪಲ್ ಆರ್ ದ ರಿಯಲ್ ಹೀರೋ ಆಫ್ ಅವರ್. ನೀವು ಒಳ್ಳೆದನ್ನ ಮಾಡಿದ್ರು ಅವ್ರು ಫಾಲೋ ಮಾಡ್ತಾರೆ, ನಾವು ಕೆಟ್ಟದನ್ನ ಮಾಡಿದ್ರು ಫಾಲೋ ಮಾಡ್ತಾರೆ. ಬಿಕಾಸ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. 100% ಪರ್ಫೆಕ್ಟ್ ಆಗಿರ್ಲಿಕ್ಕೆ ಆಗಲ್ಲ ಟೀಚರ್ಸ್. ಆಸ್ ಅ ಟೀಚರ್ ವಿತ್ ಇನ್ ದ ಕ್ಯಾಂಪಸ್ ಶುಡ್ ಬಿ ಲೈಕ್ ಎ ಟೀಚರ್, ದಟ್ಸ್ ಆಲ್. ನೀನ್ ಬೆಳಗ್ಗೆ 10 ರಿಂದ 5 ನೀನ್ ಮಾಡೆಲ್ ಟೀಚರ್ ಆಗಿದ್ದು ಮಕ್ಕಳಿಗೆ ಸರಿಯಾದಂತಹ ಒಂದು ನ್ಯಾಯವನ್ನ ಒದಗಿಸಿದ್ರೆ ಖಂಡಿತವಾಗ್ಲೂ ಮುಂದಿನ ಒಂದು ಜನರೇಷನ್, ಬಿಕಾಸ್ ಯಾರು ತಪ್ಪು ಮಾಡಿದ್ರು ಈಸಿಯಾಗಿ ಸೊಸೈಟಿ ಓಕೆ ಫೈನ್ ಅಂತ ಹೇಳ್ಬಿಡ್ತಾರೆ. ವೆದರ್ ಹಿ ಮೇ ಬಿ ಎ ಡಾಕ್ಟರ್, ಹಿ ಮೇ ಬಿ ಎ ಇಂಜಿನಿಯರ್, ಪೊಲೀಸ್, ಫೈನ್. ಬೇಸ್ಟ್ ಅಂತ ಕಣ ಅಷ್ಟು ಹೇಳದೆ, ಅದು ಬೆಸ್ಟ್ ಟ್ರೈನ್ ಮೇಲಿಂದ ಇಳಿದು ಬಂದಿರಲ್ಲ. ಅವನು ಕೂಡ ಮನುಷ್ಯನೇ, ಅವನಿಗೂ ಕೂಡ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಎರಡೂ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ, ಎವ್ರಿಥಿಂಗ್ ಇಸ್ ದೇ. ಬಟ್ ಸೊಸೈಟಿ ನಮ್ಮನ್ನ 100 ಕಣ್ಣುಗಳಿಂದ ನೋಡ್ತಾ ಇರುತ್ತೆ, ಬಿಕಾಸ್ ದ ನೆಕ್ಸ್ಟ್ ಜನರೇಷನ್ ಇಸ್ ಇನ್ ಅವರ್ ಹ್ಯಾಂಡ್. ನಾವು ಮಾಡುವಂತ ಒಂದು ಸಣ್ಣ ತಪ್ಪೇನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ಒಂದು ಪೀಳಿಗೆನ ಅಥವಾ ಜನರೇಷನ್ ಅನ್ನ ಹಾಳು ಮಾಡ್ತಾ ಹೋಗುತ್ತೆ.